ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವರ್ಷದಲ್ಲಿ ಬರುವ ಪ್ರತಿಯೊಂದು ಅಮಾವಾಸ್ಯೆಗೂ ತನ್ನದೇ ಆದಂತಹ ಮಹತ್ವವಿರುತ್ತದೆ. ಆದರೆ ಈ ಬಾರಿ ಬರುವ ಜ್ಯೇಷ್ಠ ಅಮಾವಾಸ್ಯೆ ತುಂಬಾ ವಿಶೇಷವಾಗಿದೆ. ಯಾಕಂದರೆ ಇದೇ ದಿನ ಶನಿ ಜಯಂತಿ ಕೂಡ ಬಂದಿದೆ. ಅದರಲ್ಲೂ ಈ ಬಾರಿ ಶನಿವಾರದ ದಿನವೇ ಶನಿ ಜಯಂತಿ ಬಂದಿರುವುದು ಅತ್ಯಂತ ಅಪರೂಪದ ಸಂಯೋಗ ಎಂದು ಹೇಳಲಾಗುತ್ತದೆ. ಈ ದಿನ ಮಾಡಿದ ಪೂಜೆ, ದಾನ, ಜಪ, ಪರಿಹಾರಗಳಿಗೆ ಅನೇಕ ಪಟ್ಟು ಹೆಚ್ಚಿನ ಫಲ ಸಿಗುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಅಮಾವಾಸ್ಯೆ ತಿಥಿ, ಸಮಯ, ಶನಿ ಜಯಂತಿಯ ಮಹತ್ವ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ವಸ್ತುಗಳನ್ನು ದಾನ ಕೊಡಬೇಕು, ಪೂಜಾ ಕೋಣೆಯನ್ನು ಯಾವ ದಿನ ಕ್ಲೀನ್ ಮಾಡಬೇಕು, ಅಧಿಕ ಮಾಸದ ಪೂಜೆಯನ್ನು ಹೇಗೆ ಪ್ರಾರಂಭ ಮಾಡಬೇಕು ಎಂಬುದನ್ನೆಲ್ಲ ಸಂಪೂರ್ಣವಾದಂಥ ವಿವರವಾಗಿ ತಿಳಿಸಿಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮೊದಲನೇದಾಗಿ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ 2026 ಮೇ 16ನೇ ತಾರೀಕು ಶನಿವಾರ ಬೆಳಿಗ್ಗೆ 5:10 ಜ್ಯೇಷ್ಠ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತದೆ. ಮೇ 17ನೇ ತಾರೀಕು ಭಾನುವಾರ ಮಧ್ಯರಾತ್ರಿ ಕಳೆದ ನಂತರ 1:30 ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತದೆ. ಅಂದರೆ ಮೇ 16ನೇ ತಾರೀಕು ಪೂರ್ಣ ದಿನವು ಅಮಾವಾಸ್ಯೆ ಇರುವುದರಿಂದ ಅವತ್ತು ತುಂಬಾ ವಿಶೇಷವಾಗಿರುತ್ತದೆ. ಇದನ್ನು ತುಂಬಿದ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಈ ದಿನ ಭಕ್ತಿಯಿಂದ ದೇವರ ಆರಾಧನೆ ಮಾಡಿದರೆ ಪಿತೃಗಳ ಆಶೀರ್ವಾದವೂ ಸಿಗುತ್ತದೆ. ಇನ್ನು ಶನಿ ಜಯಂತಿಯ ಮಹತ್ವವೇನು ಅಂತ ನೋಡೋದಾದರೆ, ಶನಿದೇವರು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರರು. ಶನಿದೇವರನ್ನು ನ್ಯಾಯದೇವರು, ಕರ್ಮಫಲದಾತ ಎಂದು ಕರೆಯುತ್ತಾರೆ. ಮನುಷ್ಯ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕ ಫಲವನ್ನು ಕೊಡುವ ದೇವರು ಶನೀಶ್ವರ. ಹಾಗಾಗಿ ಜನರು ಶನಿ ಅಂದರೆ ಭಯಪಡುವರು. ಆದರೆ ಶನಿದೇವರು ಯಾರನ್ನೂ ಅನಾವಶ್ಯಕವಾಗಿ ಕಷ್ಟಪಡಿಸುವುದಿಲ್ಲ. ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಸರಿಪಡಿಸಿ ಒಳ್ಳೆಯ ದಾರಿಯಲ್ಲಿ ನಡೆಸುವ ಕೆಲಸ ಮಾಡುತ್ತಾರೆ. ಈ ದಿನ ಶನಿದೇವರ ಕೃಪೆ ಪಡೆಯಲು ಸುಳ್ಳು ಹೇಳಬಾರದು, ಬೇರೆಯವರನ್ನು ಮೋಸ ಮಾಡಬಾರದು, ಅನಾವಶ್ಯಕವಾಗಿ ಯಾರನ್ನೂ ನೋಯಿಸಬಾರದು, ಬಡವರಿಗೆ ಸಹಾಯ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಹಿರಿಯರಿಗೆ ಮಾನ್ಯತೆ ಕೊಡಬೇಕು. ಈ ರೀತಿ ಒಳ್ಳೆಯ ನಡವಳಿಕೆಯಿಂದ ಇದ್ದರೆ ಶನಿದೇವರ ಅನುಗ್ರಹ ಸದಾ ಇರುತ್ತದೆ. ಇವತ್ತು ಶನಿ ದೋಷ ಇರುವವರು ಏನು ಮಾಡಬೇಕು ಅಂತ ನೋಡೋದಾದರೆ, ಯಾರಿಗೆ ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಅಥವಾ ಶನಿ ದಶೆ ನಡೆಯುತ್ತದೆಯೋ ಅವರು ಈ ದಿನ ವಿಶೇಷವಾಗಿ ಶನಿದೇವರ ಪೂಜೆಯನ್ನು ಮಾಡಬೇಕು. ಈ ದಿನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳು, ಎಳ್ಳೆಣ್ಣೆ, ಕಪ್ಪು ಉದ್ದಿನ ಕಾಳು, ಕಪ್ಪು ವಸ್ತ್ರ, ಕಬ್ಬಿಣದ ವಸ್ತು, ಚಪ್ಪಲಿಯನ್ನು ದಾನ ಮಾಡಬೇಕು. ಇವುಗಳಲ್ಲಿ ಸಾಧ್ಯವಾದಷ್ಟು ದಾನ ಮಾಡಬೇಕು. ಎಲ್ಲವನ್ನೂ ದಾನ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಶಕ್ತ್ಯಾನುಸಾರ ದಾನ ಮಾಡಿದರೆ ಸಾಕು. ಕಪ್ಪು ಉದ್ದಿನ ಕಾಳನ್ನು ದಕ್ಷಿಣೆ ಸಮೇತ ದೇವಸ್ಥಾನಕ್ಕೆ ಕೊಟ್ಟರೆ ಶನಿ ದೋಷದ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತದೆ. ಇನ್ನು ಎಳ್ಳಿನ ದೀಪ ಹಚ್ಚುವ ವಿಧಾನವನ್ನು ನೋಡೋದಾದರೆ, ಈ ದಿನ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ತುಂಬಾ ಶುಭ. ದೇವಸ್ಥಾನಗಳ ಬಳಿ ಸಿಗುವ ಕಪ್ಪು ಬಟ್ಟೆಯಲ್ಲಿ ಕಟ್ಟಿರುವ ಎಳ್ಳಿನ ಬತ್ತಿಯಿಂದ ದೀಪ ಹಚ್ಚಿದರೆ ವಿಶೇಷ ಫಲ ಸಿಗುತ್ತದೆ. ಮನೆಯಲ್ಲೂ ಕೂಡ ಸಂಜೆ ಸಮಯದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಎಂದು ಜಪ ಮಾಡಬೇಕು. ಇನ್ನು ಪೂಜಾ ಕೋಣೆ ಯಾವಾಗ ಕ್ಲೀನ್ ಮಾಡಬೇಕು ಅಂತ ನೋಡೋದಾದರೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಪೂಜಾ ಕೋಣೆ ಕ್ಲೀನ್ ಮಾಡಬಾರದು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಗುರುವಾರ ಸಂಜೆ ಅಥವಾ ರಾತ್ರಿ ಪೂಜಾ ಸಾಮಾನುಗಳನ್ನು ಕದಲಿಸಿಡಿ. ಶುಕ್ರವಾರ ಬೆಳಿಗ್ಗೆ ಎಲ್ಲವನ್ನು ತೊಳೆದು ಜೋಡಿಸಿಡಿ. ಶುಕ್ರವಾರ ಸಂಜೆ ದೀಪ ಹಚ್ಚಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ. ಶನಿವಾರ ಅಮಾವಾಸ್ಯೆ ಪೂಜೆ ಮಾಡಿ. ಕೆಲವರು ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಕಳಸ ಇಡುವ ಪದ್ಧತಿ ಇಟ್ಟುಕೊಂಡಿರ್ತಾರೆ. ಅವರು ಶುಕ್ರವಾರ ಸಿದ್ಧತೆ ಮಾಡಿಕೊಂಡು ಶನಿವಾರ ಬೆಳಿಗ್ಗೆ ಕಳಸ ಇಟ್ಟು ಪೂಜೆ ಮಾಡಬಹುದು. ಇನ್ನು ಅಧಿಕ ಮಾಸದ ಪೂಜೆ ಹೇಗೆ ಪ್ರಾರಂಭ ಮಾಡಬೇಕು ಅಂತ ನೋಡೋದಾದರೆ, ಅಮಾವಾಸ್ಯೆಯ ನಂತರ ಅಧಿಕ ಮಾಸ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ವಿಷ್ಣು ಮತ್ತು ಶಿವನ ಆರಾಧನೆಗೆ ವಿಶೇಷ ಮಹತ್ವ ಇರುತ್ತದೆ. ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಅಂತ ನೋಡೋದಾದರೆ, ದೀಪ ಹಚ್ಚುವುದು, ವಿಷ್ಣು ಸಹಸ್ರನಾಮ ಪಠಣ, ಶಿವ ಪಂಚಾಕ್ಷರಿ ಜಪ, ತುಳಸಿ ಪೂಜೆ, ಅನ್ನದಾನ ಇವುಗಳನ್ನು ಮಾಡಿದರೆ ತುಂಬಾ ಪುಣ್ಯ ಸಿಗುತ್ತದೆ. ಇನ್ನು 16ನೇ ಸೋಮವಾರ ವ್ರತ ಮಾಡುವವರು ಏನು ಮಾಡಬೇಕು ಅಂತ ನೋಡೋದಾದರೆ, 16 ಸೋಮವಾರ ವ್ರತ ಮಾಡುವವರು ಅಮಾವಾಸ್ಯೆ ಪೂಜೆಯನ್ನು ಸರಳವಾಗಿ ಮಾಡಿಕೊಂಡು ಭಾನುವಾರ ಪೂಜಾ ಕೋಣೆ ಸಂಪೂರ್ಣ ಕ್ಲೀನ್ ಮಾಡಿಕೊಂಡು ಸೋಮವಾರದಿಂದ ಶಿವ ಪೂಜೆ ಪ್ರಾರಂಭ ಮಾಡಬೇಕು.
ಹುತ್ತದ ಮಣ್ಣು ತರಬೇಕಾದವರು ಭಾನುವಾರವೇ ತಂದು ಇಟ್ಟುಕೊಳ್ಳಬೇಕು. ಈ ದಿನದ ವಿಶೇಷ ಯೋಗಗಳು ಸೌಭಾಗ್ಯ ಯೋಗ ಅಂದರೆ ಮೇ 15 ಮಧ್ಯಾಹ್ನ 2:20ರಿಂದ ಮೇ 16 ಬೆಳಿಗ್ಗೆ 10:30ರವರೆಗೆ. ಇನ್ನು ಶೋಭನ ಯೋಗ ಮೇ 16 ಬೆಳಿಗ್ಗೆ 10:30ರಿಂದ ಮೇ 17 ಬೆಳಿಗ್ಗೆ 6:10ರವರೆಗೆ. ಈ ಎರಡೂ ಯೋಗಗಳು ಇರುವುದರಿಂದ ಈ ದಿನ ಮಾಡಿದ ಪೂಜೆ, ಜಪ, ದಾನ, ಪರಿಹಾರಗಳಿಗೆ ಅನೇಕ ಪಟ್ಟು ಹೆಚ್ಚಿನ ಫಲ ಸಿಗುತ್ತದೆ. ಇನ್ನು ಪೂಜೆ ಮಾಡುವ ಅತ್ಯಂತ ಸಮಯ ಬೆಳಿಗ್ಗೆ 5:30ರಿಂದ 10:30ರೊಳಗೆ. ಅಭಿಜಿತ ಮುಹೂರ್ತ 11:40ರಿಂದ 12:30ರವರೆಗೆ. ಸಂಜೆ ಪ್ರದೋಷ ಕಾಲ 6ರಿಂದ 8 ಗಂಟೆವರೆಗೆ. ಈ ಸಮಯಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವರ ಕೃಪೆ ಬೇಗ ದೊರೆಯುತ್ತದೆ. ಈ ದಿನ ಸಾಧ್ಯವಾದಷ್ಟು ಬಡವರಿಗೆ ಅನ್ನದಾನ ಮಾಡಿ, ಕಾಗೆಗಳಿಗೆ ಆಹಾರ ಹಾಕಿ, ಎಳ್ಳಿನ ದೀಪ ಹಚ್ಚಿ, ಶನಿದೇವರ ಮಂತ್ರ ಜಪ ಮಾಡಿ. ಇದರಿಂದ ಮನೆಯಲ್ಲಿ ನೆಮ್ಮದಿ, ಆರೋಗ್ಯ, ಹಣಕಾಸಿನ ಸ್ಥಿರತೆ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮಾಹಿತಿಗಳಿಗೆ ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತಷ್ಟು ಭಕ್ತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.